ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆಯ ವೇಳೆ ಆದಂತ ಕಾಲ್ತುಳಿತದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್ ಅನ್ನುವ ವಿಚಾರ ಇತ್ತು. ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ವಿಜಯ್ ಹಜಾರೆ ಟ್ರೋಫಿ ಆರಂಭ ಆಗ್ತಾ ಇರೋದು. ವಿರಾಟ್ ಕೊಹ್ಲಿ ಮತ್ತೆ ಬೆಂಗಳೂರಿಗೆ ಬರುವಂತ ಸಂದರ್ಭ ಇತ್ತು. ಆದ್ರೆ ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭದ್ರತೆ ವಿಚಾರವನ್ನ ಕೊಟ್ಟು ನಾಳೆ ಆಗಬೇಕಾದಂತಹ ಪಂದ್ಯಕ್ಕೆ ರೆಡ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಾಳೆ ವಿಜಯ್ ಹಜಾರೆ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲ್ಲ. ಇದೀಗ ಕೆಎಸ್ಸಿಎ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ತುಂಬಾ ಗೊಂದಲ ಗೂಡಾಗಿತ್ತು. ಯಾಕಂದ್ರೆ ನಾಳೆಯಿಂದ ಒಂದ್ ಕಡೆ ದೆಹಲಿ ಮತ್ತು ಆಂಧ್ರಪ್ರದೇಶ ಪಂದ್ಯ ನಡೆಯಬೇಕಿತ್ತು. ಬಟ್ ಇದೀಗ ಪಂದ್ಯ ಶಿಫ್ಟ್ ಆಗಿದೆ. ಚಿನ್ನಸ್ವಾಮಿ ಗ್ರೌಂಡ್ ಇಂದ ಈಗ ದೇವನಹಳ್ಳಿಯ ಎನ್ಸಿಎ ಗ್ರೌಂಡ್ ನಲ್ಲಿ ಈಗ ಪಂದ್ಯ ನಡೆಯಲಿದೆ. ಯಾಕಂದ್ರೆ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ ಸಾಕಷ್ಟು ಪ್ರಯತ್ನ ಮಾಡಿತ್ತು ಈ ಒಂದು ಪಂದ್ಯ ಇಲ್ಲಿ ಆಡಿಸಬೇಕಂತ. ಬಟ್ ಪೊಲೀಸ್ ಕಮಿಷನರ್ ಅವರು ಯಾಕಂದ್ರೆ ಸಮಿತಿ ಇತ್ತು, ಆ ಸಮಿತಿ ಮಾಡಿದ್ರು. ಆ ಒಂದು ಸಮಿತಿ ಇದೀಗ ಪರ್ಮಿಷನ್ ಕೊಟ್ಟಿಲ್ಲ. ಆ ಒಂದು ದೃಷ್ಟಿಯಿಂದ ಇಲ್ಲಿ ವಿಜಯ್ ಹಜಾರೆ ಪಂದ್ಯ ನಡೆಯಲ್ಲ. ದೇವನಹಳ್ಳಿಯ ಎನ್ಸಿಎ ಮೈದಾನದಲ್ಲಿ ನಡೆಯುತ್ತೆ. ಯಾಕಂದ್ರೆ ಗೊಂದಲ ಕೂಡ ಆಗಿತ್ತು. ಒಂದ್ ಕಡೆ ಪಂದ್ಯ ಇಲ್ಲೇ ನಡೆಯುತ್ತೆ, 100 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅಂತ ಒಂದ್ ಕಡೆ ಆ ಮೆಂಬರ್ಸ್ ಒಂದ್ ಕಡೆ ಸ್ಪಷ್ಟನೆ ಪಡಿಸಿದ್ರು. ಆದ್ರೆ ಈಗ ಸಡನ್ ಆಗಿ ಪೊಲೀಸ್ ಕಮಿಷನರ್ ಅವರು ಇಲ್ಲಿ ಅವರ ಪರವಾನಗಿಯನ್ನ ನಿರಾಕರಣೆ ಮಾಡಿದರೆ ಇಲ್ಲಿ ಭದ್ರತೆ ದೃಷ್ಟಿಯಿಂದ ಯಾವುದೇ ರೀತಿಯಾಗಿ ಪಂದ್ಯ ನಡೆಸಲ್ಲ, ಅವಕಾಶ ಕೊಡಲ್ಲ ಎಂಬುದೊಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ಪಂದ್ಯವನ್ನ ಶಿಫ್ಟ್ ಮಾಡಿದರೆ ಸಾಕಷ್ಟು ಆರ್ಸಿಬಿ ಅಭಿಮಾನಿಗಳು, ವಿರಾಟ್ ಕೊಹ್ಲಿ ಅಭಿಮಾನಿಗಳು ವಿರಾಟ್ ಕೊಹ್ಲಿನ ನೋಡ್ಬೇಕೆಂಬುದು ಕಾತುರದಿಂದ ಕಾಯ್ತಾ ಇದ್ರು. ಹೀಗಾಗಿ ಇಲ್ಲಿ ಈ ಒಂದು ಗ್ರೌಂಡ್ ಅಲ್ಲಿ ನಡೆದರೆ ಮತ್ತಷ್ಟು ತೊಂದರೆ ಆಗಬಹುದೆಂಬ ದೃಷ್ಟಿಯಿಂದ ಇದೀಗ ಸುರಕ್ಷಿತ ದೃಷ್ಟಿಯಿಂದ ಪಂದ್ಯವನ್ನ ಶಿಫ್ಟ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಗೊಂದಲ ಗೂಡಾಗಿತ್ತು. ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಯುತ್ತೆ ಎಂಬುದು ಕಡೆ ಹೇಳಲಾಗ್ತಿತ್ತು. ಅದಾದ ನಂತರ ಪೊಲೀಸ್ ಕಮಿಷನರ್ ಅವರು ಸ್ಪಷ್ಟನೆ ಕೊಟ್ಟರು, ಇಲ್ಲಿ ಯಾವುದೇ ರೀತಿಯ ಪಂದ್ಯ ನಡೆಯಲ್ಲ ಎಂಬುದು. ಯಾಕಂದ್ರೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಪೊಲೀಸ್ ಕಮಿಷನರ್, ಜಿಬಿಎ ಕಮಿಷನರ್, ಅಗ್ನಿಶಾಮಕ ದಳ ಅಧಿಕಾರಿಗಳು, ಪಿಡಬ್ಲ್ಯೂಡಿ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಈ ಎಲ್ಲಾ ಸಮಿತಿಯ ಮೆಂಬರ್ಗಳು ಇದೀಗ ಈ ಒಂದು ಸುರಕ್ಷಿತ ದೃಷ್ಟಿಯಿಂದ ಈ ಒಂದು ಅಂದ್ರೆ ನಾಳೆ ನಡೆಯುವ ಪಂದ್ಯವನ್ನ ನಿರಾಕರಣೆ ಮಾಡಿದ್ದಾರೆ. ಮುಂದಿನ ಪಂದ್ಯಗಳ ಬಗ್ಗೆ ಇನ್ನೂ ಡಿಸ್ಕಷನ್ ಆಗಿಲ್ಲ. ಸದ್ಯಕ್ಕೆ ನಾಳೆ ಇಲ್ಲಿ ದೆಹಲಿ ಮತ್ತು ಆಂಧ್ರಪ್ರದೇಶ ಪಂದ್ಯ, ವಿಜಯ್ ಹಜಾರೆ ಪಂದ್ಯ ಇಲ್ಲಿ ನಡೆಯಲ್ಲ. ಈಗ ದೇವನಹಳ್ಳಿಯ ಎನ್ಸಿಎ ಮೈದಾನದಲ್ಲಿ ನಡೆಯುತ್ತೆ. ಒಂದ್ ಕಡೆ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು. ಡಿಸಿಎಂ ಅವರಿಗೆ, ಸಿಎಂಗೆ, ಗೃಹ ಸಚಿವರೇ ಮೀಟ್ ಆದ್ರು. ಏನಾದ್ರೂ ಈ ಒಂದು ಪಂದ್ಯವನ್ನ ಇಲ್ಲಿ ಆಡಿಸಬೇಕಂತ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಮತ್ತೆ ಮರುಕಳಿಸಬಹುದು ಅಂತ. ಯಾಕಂದ್ರೆ ಆರ್ಸಿಬಿಯ ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿದ ನಂತರ ಇಲ್ಲಿ ಯಾವುದೇ ಪಂದ್ಯ ನಡೆದಿಲ್ಲ. ಅದಾದ ನಂತರ ಕೆಎಸ್ಸಿಎ ಒಂದು ಎಲೆಕ್ಷನ್ ಆಯಿತು. ಆ ಒಂದು ಎಲೆಕ್ಷನ್ ಅಲ್ಲಿ ವೆಂಕಟೇಶ್ ಪ್ರಸಾದ್ ಟೀಮ್ ಜಯಬೇರಿ ಬಾರಿಸಿತ್ತು. ಹೀಗಾಗಿ ಹಲವಾರು ಬದಲಾವಣೆ ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಮಿಟಿ ಸಹ ಇನ್ನು ಸುಮಾರು 15ರಿಂದ 16ಕ್ಕೂ ಹೆಚ್ಚು ಶಿಫಾರಸುಗಳು ಮಾಡಿದ್ದಾರೆ. ಏನೆಲ್ಲ ಬದಲಾವಣೆ ಮಾಡಬೇಕು, ರಿನೋವೇಷನ್ ಯಾವ ರೀತಿ ಮಾಡಬೇಕಂತ. ಹೀಗಾಗಿ ಮೊದಲು ಅದರ ಬಗ್ಗೆ ಫೋಕಸ್ ಕೊಡ್ತಾರೆ ಎಂಬುದು ಕೂಡ ಹೇಳಲಾಗ್ತಿದೆ. ಸದ್ಯಕ್ಕೆ ವಿಜಯ್ ಹಜಾರೆ ಪಂದ್ಯ ಇಲ್ಲಿ ನಡೆಯಲ್ಲ. ವಿರಾಟ್ ಕೊಹ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿಲ್ಲ. ಕೆಲ ಆಟಗಾರರು ಮಾತ್ರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ದೇವನಹಳ್ಳಿಯ ಎನ್ಸಿಎ ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಪಂದ್ಯ ನಡೆಯಲಿದೆ ದೆಹಲಿ ಮತ್ತು ಆಂಧ್ರಪ್ರದೇಶ. ಸದ್ಯಕ್ಕೆ ಕೆಎಸ್ಸಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸದ್ಯ ನಾಳೆ ಇಲ್ಲಿ ಯಾವುದೇ ಪಂದ್ಯ ನಡೆಯಲ್ಲ ಅಂತ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆಯ ವೇಳೆ ಆದಂತ ಕಾಲ್ತುಳಿತದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್ ಅನ್ನುವ ವಿಚಾರ ಇತ್ತು. ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ವಿಜಯ್ ಹಜಾರೆ ಟ್ರೋಫಿ ಆರಂಭ ಆಗ್ತಾ ಇರೋದು. ವಿರಾಟ್ ಕೊಹ್ಲಿ ಮತ್ತೆ ಬೆಂಗಳೂರಿಗೆ ಬರುವಂತ ಸಂದರ್ಭ ಇತ್ತು. ಆದ್ರೆ ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭದ್ರತೆ ವಿಚಾರವನ್ನ ಕೊಟ್ಟು ನಾಳೆ ಆಗಬೇಕಾದಂತಹ ಪಂದ್ಯಕ್ಕೆ ರೆಡ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಾಳೆ ವಿಜಯ್ ಹಜಾರೆ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲ್ಲ. ಇದೀಗ ಕೆಎಸ್ಸಿಎ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ತುಂಬಾ ಗೊಂದಲ ಗೂಡಾಗಿತ್ತು. ಯಾಕಂದ್ರೆ ನಾಳೆಯಿಂದ ಒಂದ್ ಕಡೆ ದೆಹಲಿ ಮತ್ತು ಆಂಧ್ರಪ್ರದೇಶ ಪಂದ್ಯ ನಡೆಯಬೇಕಿತ್ತು. ಬಟ್ ಇದೀಗ ಪಂದ್ಯ ಶಿಫ್ಟ್ ಆಗಿದೆ. ಚಿನ್ನಸ್ವಾಮಿ ಗ್ರೌಂಡ್ ಇಂದ ಈಗ ದೇವನಹಳ್ಳಿಯ ಎನ್ಸಿಎ ಗ್ರೌಂಡ್ ನಲ್ಲಿ ಈಗ ಪಂದ್ಯ ನಡೆಯಲಿದೆ. ಯಾಕಂದ್ರೆ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ ಸಾಕಷ್ಟು ಪ್ರಯತ್ನ ಮಾಡಿತ್ತು ಈ ಒಂದು ಪಂದ್ಯ ಇಲ್ಲಿ ಆಡಿಸಬೇಕಂತ. ಬಟ್ ಪೊಲೀಸ್ ಕಮಿಷನರ್ ಅವರು ಯಾಕಂದ್ರೆ ಸಮಿತಿ ಇತ್ತು, ಆ ಸಮಿತಿ ಮಾಡಿದ್ರು. ಆ ಒಂದು ಸಮಿತಿ ಇದೀಗ ಪರ್ಮಿಷನ್ ಕೊಟ್ಟಿಲ್ಲ. ಆ ಒಂದು ದೃಷ್ಟಿಯಿಂದ ಇಲ್ಲಿ ವಿಜಯ್ ಹಜಾರೆ ಪಂದ್ಯ ನಡೆಯಲ್ಲ. ದೇವನಹಳ್ಳಿಯ ಎನ್ಸಿಎ ಮೈದಾನದಲ್ಲಿ ನಡೆಯುತ್ತೆ. ಯಾಕಂದ್ರೆ ಗೊಂದಲ ಕೂಡ ಆಗಿತ್ತು. ಒಂದ್ ಕಡೆ ಪಂದ್ಯ ಇಲ್ಲೇ ನಡೆಯುತ್ತೆ, 100 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅಂತ ಒಂದ್ ಕಡೆ ಆ ಮೆಂಬರ್ಸ್ ಒಂದ್ ಕಡೆ ಸ್ಪಷ್ಟನೆ ಪಡಿಸಿದ್ರು. ಆದ್ರೆ ಈಗ ಸಡನ್ ಆಗಿ ಪೊಲೀಸ್ ಕಮಿಷನರ್ ಅವರು ಇಲ್ಲಿ ಅವರ ಪರವಾನಗಿಯನ್ನ ನಿರಾಕರಣೆ ಮಾಡಿದರೆ ಇಲ್ಲಿ ಭದ್ರತೆ ದೃಷ್ಟಿಯಿಂದ
ಯಾವುದೇ ರೀತಿಯಾಗಿ ಪಂದ್ಯ ನಡೆಸಲ್ಲ, ಅವಕಾಶ ಕೊಡಲ್ಲ ಎಂಬುದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ಪಂದ್ಯವನ್ನ ಶಿಫ್ಟ್ ಮಾಡಿದರೆ ಸಾಕಷ್ಟು RCB ಅಭಿಮಾನಿಗಳು, ವಿರಾಟ್ ಕೊಹ್ಲಿ ಅಭಿಮಾನಿಗಳು ವಿರಾಟ್ ಕೊಹ್ಲಿನ ನೋಡ್ಬೇಕೆಂಬುದು ಕಾತುರದಿಂದ ಕಾಯ್ತಾ ಇದ್ರು. ಹೀಗಾಗಿ ಇಲ್ಲಿ ಈ ಒಂದು ಗ್ರೌಂಡ್ ಅಲ್ಲಿ ನಡೆದರೆ ಮತ್ತಷ್ಟು ತೊಂದರೆ ಆಗಬಹುದೆಂಬ ದೃಷ್ಟಿಯಿಂದ ಇದೀಗ ಸುರಕ್ಷಿತ ದೃಷ್ಟಿಯಿಂದ ಪಂದ್ಯವನ್ನ ಶಿಫ್ಟ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಗೊಂದಲ ಗೂಡಾಗಿತ್ತು. ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಯುತ್ತೆ ಎಂಬುದು ಕಡೆ ಹೇಳಲಾಗ್ತಿತ್ತು. ಅದಾದ ನಂತರ ಪೊಲೀಸ್ ಕಮಿಷನರ್ ಸ್ಪಷ್ಟನೆ ಕೊಟ್ಟರು, ಇಲ್ಲಿ ಯಾವುದೇ ರೀತಿಯ ಪಂದ್ಯ ನಡೆಯಿಲ್ಲ ಎಂಬುದು. ಯಾಕಂದ್ರೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಪೊಲೀಸ್ ಕಮಿಷನರ್, GBA ಕಮಿಷನರ್, ಅಗ್ನಿಶಾಮಕ ದಳ ಅಧಿಕಾರಿಗಳು, PWD ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಈ ಎಲ್ಲಾ ಸಮಿತಿಯ ಮೆಂಬರ್ಗಳು ಇದೀಗ ಈ ಒಂದು ಸುರಕ್ಷಿತ ದೃಷ್ಟಿಯಿಂದ ಈ ಒಂದು ಅಂದ್ರೆ ನಾಳೆ ನಡೆಯುವ ಪಂದ್ಯವನ್ನ ನಿರಾಕರಣೆ ಮಾಡಿದ್ದಾರೆ. ಮುಂದಿನ ಪಂದ್ಯಗಳ ಬಗ್ಗೆ ಇನ್ನೂ ಡಿಸ್ಕಷನ್ ಆಗಿಲ್ಲ. ಸದ್ಯಕ್ಕೆ ನಾಳೆ ಇಲ್ಲಿ ದೆಹಲಿ ಮತ್ತು ಆಂಧ್ರ ಪ್ರದೇಶ ಪಂದ್ಯ, ವಿಜಯ್ ಹಜಾರೆ ಪಂದ್ಯ ಇಲ್ಲಿ ನಡೆಯಲ್ಲ. ಈಗ ದೇವನಹಳ್ಳಿಯ NCA ಮೈದಾನದಲ್ಲಿ ನಡೆಯುತ್ತೆ. ಒಂದ್ ಕಡೆ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು. DCM ಅವರಿಗೆ, CM ಗೆ, ಗೃಹ ಸಚಿವರು ಮೀಟ್ ಆದ್ರು. ಏನಾದ್ರೂ ಈ ಒಂದು ಪಂದ್ಯವನ್ನ ಇಲ್ಲಿ ಆಡಿಸಬೇಕಂತ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಮತ್ತೆ ಮರುಕಳಿಸಬಹುದು ಅಂತ. ಯಾಕಂದ್ರೆ RCB ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿದ ನಂತರ ಇಲ್ಲಿ ಯಾವುದೇ ಪಂದ್ಯ ನಡೆದಿಲ್ಲ. ಅದಾದ ನಂತರ KSCA ಒಂದು ಎಲೆಕ್ಷನ್ ಆಯಿತು. ಆ ಒಂದು ಎಲೆಕ್ಷನ್ ಅಲ್ಲಿ ವೆಂಕಟೇಶ್ ಪ್ರಸಾದ್ ಟೀಮ್ ಜಯಬೇರಿ ಬಾರಿಸಿತ್ತು. ಹೀಗಾಗಿ ಹಲವಾರು ಬದಲಾವಣೆ ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಮಿಟಿ ಸಹ ಇನ್ನು ಸುಮಾರು 15ರಿಂದ 16ಕ್ಕೂ ಹೆಚ್ಚು ಶಿಫಾರಸುಗಳು ಮಾಡಿದ್ದಾರೆ. ಏನೆಲ್ಲ ಬದಲಾವಣೆ ಮಾಡಬೇಕು, ರಿನೋವೇಷನ್ ಯಾವ ರೀತಿ ಮಾಡಬೇಕಂತ. ಹೀಗಾಗಿ ಮೊದಲು ಅದರ ಬಗ್ಗೆ ಫೋಕಸ್ ಕೊಡ್ತಾರೆ ಎಂಬುದು ಕಡೆ ಹೇಳಲಾಗ್ತಿದೆ. ಸದ್ಯಕ್ಕೆ ವಿಜಯ್ ಹಜಾರೆ ಪಂದ್ಯ ಇಲ್ಲಿ ನಡೆಯಲ್ಲ. ವಿರಾಟ್ ಕೊಹ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿಲ್ಲ. ಕೆಲ ಆಟಗಾರರು ಮಾತ್ರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ದೇವನಹಳ್ಳಿಯ NCA ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಪಂದ್ಯ ನಡೆಯಲಿದೆ ದೆಹಲಿ ಮತ್ತು ಆಂಧ್ರ ಪ್ರದೇಶ. ಸದ್ಯಕ್ಕೆ KSCA ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸದ್ಯ ನಾಳೆ ಇಲ್ಲಿ ಯಾವುದೇ ಪಂದ್ಯ ನಡೆಯಲ್ಲ ಅಂತ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಅಭಿಮಾನಿಗಳ ಸಂಭ್ರಮಾಚರಣೆಯ ವೇಳೆ ಆದಂತ ಕಾಲ್ ತುಳಿತದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್ ಅನ್ನುವ ವಿಚಾರ ಇತ್ತು. ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ವಿಜಯ್ ಹಜಾರೆ ಟ್ರೋಫಿ ಆರಂಭ ಆಗ್ತಾ ಇರೋದು. ವಿರಾಟ್ ಕೊಹ್ಲಿ ಮತ್ತೆ ಬೆಂಗಳೂರಿಗೆ ಬರುವಂತ ಸಂದರ್ಭ ಇತ್ತು. ಆದ್ರೆ ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭದ್ರತೆ ವಿಚಾರವನ್ನ ಕೊಟ್ಟು ನಾಳೆ ಆಗಬೇಕಾದಂತಹ ಪಂದ್ಯಕ್ಕೆ ರೆಡ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಾಳೆ ವಿಜಯ್ ಹಜಾರೆ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲ್ಲ. ಇದೀಗ KSCA ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ತುಂಬಾ ಗೊಂದಲ ಗೂಡಾಗಿತ್ತು. ಯಾಕಂದ್ರೆ ನಾಳೆಯಿಂದ ಒಂದ್ ಕಡೆ ದೆಹಲಿ ಮತ್ತು ಆಂಧ್ರ ಪ್ರದೇಶ ಪಂದ್ಯ ನಡೆಯಬೇಕಿತ್ತು. ಬಟ್ ಇದೀಗ ಪಂದ್ಯ ಶಿಫ್ಟ್ ಆಗಿದೆ. ಚಿನ್ನಸ್ವಾಮಿ ಗ್ರೌಂಡ್ ಇಂದ ಈಗ ದೇವನಹಳ್ಳಿಯ NCA ಗ್ರೌಂಡ್ ನಲ್ಲಿ ಈಗ ಪಂದ್ಯ ನಡೆಯಲಿದೆ. ಯಾಕಂದ್ರೆ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ ಸಾಕಷ್ಟು ಪ್ರಯತ್ನ ಮಾಡಿತ್ತು ಈ ಒಂದು ಪಂದ್ಯ ಇಲ್ಲಿ ಆಡಿಸಬೇಕಂತ. ಬಟ್ ಪೊಲೀಸ್ ಕಮಿಷನರ್ ಅವರು, ಯಾಕಂದ್ರೆ ಒಂದು ಸಮಿತಿ ಇತ್ತು, ಆ ಸಮಿತಿ ಮಾಡಿದ್ರು. ಆ ಒಂದು ಸಮಿತಿ ಇದೀಗ ಪರ್ಮಿಷನ್ ಕೊಟ್ಟಿಲ್ಲ. ಆ ಒಂದು ದೃಷ್ಟಿಯಿಂದ ಇಲ್ಲಿ ವಿಜಯ್ ಹಜಾರೆ ಪಂದ್ಯ ನಡೆಯಲ್ಲ. ದೇವನಹಳ್ಳಿಯ NCA ಮೈದಾನದಲ್ಲಿ ನಡೆಯುತ್ತೆ. ಯಾಕಂದ್ರೆ ಗೊಂದಲ ಗೂಡಾಗಿತ್ತು. ಒಂದ್ ಕಡೆ ಪಂದ್ಯ ಇಲ್ಲೇ ನಡೆಯುತ್ತೆ, 100 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅಂತ ಒಂದ್ ಕಡೆ ಆ ಮೆಂಬರ್ಸ್ ಒಂದ್ ಕಡೆ ಸ್ಪಷ್ಟನೆ ಪಡಿಸಿದ್ರು. ಆದ್ರೀಗ ಸಡನ್ ಆಗಿ ಪೊಲೀಸ್ ಕಮಿಷನರ್ ಅವರು ಇಲ್ಲಿ ಅವರ ಪರವಾನಗಿಯನ್ನ ನಿರಾಕರಣೆ ಮಾಡಿದ್ದಾರೆ. ಇಲ್ಲಿ ಭದ್ರತೆ ದೃಷ್ಟಿಯಿಂದ ಯಾವುದೇ ರೀತಿಯಾಗಿ ಪಂದ್ಯ ನಡೆಸಲ್ಲ, ಅವಕಾಶ ಕೊಡಲ್ಲ ಎಂಬುದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ಪಂದ್ಯವನ್ನ ಶಿಫ್ಟ್ ಮಾಡಿದರೆ ಸಾಕಷ್ಟು RCB ಅಭಿಮಾನಿಗಳು, ವಿರಾಟ್ ಕೊಹ್ಲಿ ಅಭಿಮಾನಿಗಳು ವಿರಾಟ್ ಕೊಹ್ಲಿನ ನೋಡ್ಬೇಕೆಂಬುದು ಕಾತುರದಿಂದ ಕಾಯ್ತಾ ಇದ್ರು. ಹೀಗಾಗಿ ಇಲ್ಲಿ ಈ ಒಂದು ಗ್ರೌಂಡ್ ಅಲ್ಲಿ ನಡೆದರೆ ಮತ್ತಷ್ಟು ತೊಂದರೆ ಆಗಬಹುದೆಂಬ ದೃಷ್ಟಿಯಿಂದ ಇದೀಗ ಸುರಕ್ಷಿತ ದೃಷ್ಟಿಯಿಂದ ಪಂದ್ಯವನ್ನ ಶಿಫ್ಟ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಗೊಂದಲ ಗೂಡಾಗಿತ್ತು. ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಯುತ್ತೆ ಎಂಬುದು ಕಡೆ ಹೇಳಲಾಗ್ತಿತ್ತು. ಅದಾದ ನಂತರ ಪೊಲೀಸ್ ಕಮಿಷನರ್ ಸ್ಪಷ್ಟನೆ ಕೊಟ್ಟರು, ಇಲ್ಲಿ ಯಾವುದೇ ರೀತಿಯ ಪಂದ್ಯ ನಡೆಯಲ್ಲ ಎಂಬುದು. ಯಾಕಂದ್ರೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಪೊಲೀಸ್ ಕಮಿಷನರ್, GBA ಕಮಿಷನರ್, ಅಗ್ನಿಶಾಮಕ ದಳ ಅಧಿಕಾರಿಗಳು, PWD ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಈ ಎಲ್ಲಾ ಸಮಿತಿಯ ಮೆಂಬರ್ಗಳು ಇದೀಗ ಈ ಒಂದು ಸುರಕ್ಷಿತ ದೃಷ್ಟಿಯಿಂದ ಈ ಒಂದು ಅಂದ್ರೆ ನಾಳೆ ನಡೆಯುವ ಪಂದ್ಯವನ್ನ ನಿರಾಕರಣೆ ಮಾಡಿದ್ದಾರೆ. ಮುಂದಿನ ಪಂದ್ಯಗಳ ಬಗ್ಗೆ ಇನ್ನೂ ಡಿಸ್ಕಷನ್ ಆಗಿಲ್ಲ. ಸದ್ಯಕ್ಕೆ ನಾಳೆ ಇಲ್ಲಿ ದೆಹಲಿ ಮತ್ತು ಆಂಧ್ರ ಪ್ರದೇಶ ಪಂದ್ಯ, ವಿಜಯ್ ಹಜಾರೆ ಪಂದ್ಯ ಇಲ್ಲಿ ನಡೆಯಲ್ಲ. ಈಗ ದೇವನಹಳ್ಳಿಯ NCA ಮೈದಾನದಲ್ಲಿ ನಡೆಯುತ್ತೆ. ಒಂದ್ ಕಡೆ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು. DCM ಅವರಿಗೆ, CM ಗೆ, ಗೃಹ ಸಚಿವರು ಮೀಟ್ ಆದ್ರು. ಏನಾದ್ರೂ ಈ ಒಂದು ಪಂದ್ಯವನ್ನ ಇಲ್ಲಿ ಆಡಿಸಬೇಕಂತ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಮತ್ತೆ ಮರುಕಳಿಸಬಹುದು ಅಂತ. ಯಾಕಂದ್ರೆ RCB ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿದ ನಂತರ ಇಲ್ಲಿ ಯಾವುದೇ ಪಂದ್ಯ ನಡೆದಿಲ್ಲ. ಅದಾದ ನಂತರ KSCA ಒಂದು ಎಲೆಕ್ಷನ್ ಆಯಿತು. ಆ ಒಂದು ಎಲೆಕ್ಷನ್ ಅಲ್ಲಿ ವೆಂಕಟೇಶ್ ಪ್ರಸಾದ್ ಟೀಮ್
ಜಯಬೇರಿ ಬಾರಿಸಿತ್ತು. ಹೀಗಾಗಿ ಹಲವಾರು ಬದಲಾವಣೆ ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಮಿಟಿ ಸಹ ಇನ್ನು ಸುಮಾರು 15ರಿಂದ 16ಕ್ಕೂ ಹೆಚ್ಚು ಶಿಫಾರಸುಗಳು ಮಾಡಿದ್ದಾರೆ. ಏನೆಲ್ಲ ಬದಲಾವಣೆ ಮಾಡಬೇಕು, ರಿನೋವೇಷನ್ ಯಾವ ರೀತಿ ಮಾಡ್ಬೇಕಂತ. ಹೀಗಾಗಿ ಮೊದಲು ಅದರ ಬಗ್ಗೆ ಫೋಕಸ್ ಕೊಡ್ತಾರೆ ಎಂಬುದು ಕೂಡ ಹೇಳಲಾಗ್ತಿದೆ. ಸದ್ಯಕ್ಕೆ ವಿಜಯ್ ಹಜಾರೆ ಪಂದ್ಯ ಇಲ್ಲಿ ನಡೆಯಲ್ಲ. ವಿರಾಟ್ ಕೊಹ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿಲ್ಲ. ಕೆಲ ಆಟಗಾರರು ಮಾತ್ರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ದೇವನಹಳ್ಳಿಯ NCA ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಪಂದ್ಯ ನಡೆಯಲಿದೆ ದೆಹಲಿ ಮತ್ತು ಆಂಧ್ರ ಪ್ರದೇಶ. ಸದ್ಯಕ್ಕೆ KSC ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸದ್ಯ ನಾಳೆ ಇಲ್ಲಿ ಯಾವುದೇ ಪಂದ್ಯ ನಡೆಯಲ್ಲ ಅಂತ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ.